ಈ ದಿನ ಹನುಮಾನ್ ಜಯಂತಿ. ಮಾರ್ಗಶಿರ ಮಾಸ ತ್ರಯೋದಶಿ ಎಂದು ಹನುಮ ಜನಿಸಿದ್ದು. ಅಂಜನಾ ದೇವಿಗೆ ತಾಯಿ. ಈಗ ನಾನು ನಿನ್ನೆ ವಿಡಿಯೋಲಿ ಹೇಳಿದಾಗೆ ಹನುಮಾನ್ ಸ್ತೋತ್ರಗಳು ಹೇಳ್ತೀನಿ. ಇದು ಮಹಾಸ್ತೋತ್ರ. ಇದನ್ನು ಕೇಳೋದ್ರಿಂದ ನಿಮಗೆ ಯಾವುದೇ ರೀತಿ ಕೆಟ್ಟ ಕಣ್ಣಿನ ದೃಷ್ಟಿ ಹಾಗೆ ಯಾರೇ ಕೆಟ್ಟದ್ದು ಮಾಡಿದ್ರೂ ನಿಮಗೆ ತಾಕೋದಿಲ್ಲ. ಯಾರೇ ಮಾಟ ಮಂತ್ರ ಮಾಡಿಸಿದ್ರು ನಿಮಗೆ ಏನೂ ಆಗೋದಿಲ್ಲ, ಯಾವ ತೊಂದರೆ ಆಗೋದಿಲ್ಲ. ಹನುಮ ಬಂದು ನಿಮ್ಮನ್ನು ಕಾಪಾಡ್ತಾರೆ. ಅವರ ಸ್ತೋತ್ರಗಳು ಮಂತ್ರಗಳೆಲ್ಲ ಜಪಿಸೋದ್ರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಸ್ತೋತ್ರ ಹೇಳ್ತೀನಿ ನೋಡಿ. ಶ್ರೀ ಆಂಜನೇಯ ಸ್ತೋತ್ರಗಳು. ಅತುಲಿತ ಬಲಧಾಮ ಸ್ವರ್ಣಶೈಲಾಭಾದೇಹ ಧನುಜಾವನ ಕಶ್ಯೇನ ಜ್ಞಾನನಾಮಗ್ರಹಣ್ಯಂ ಸಕಲಗುಣವಿಧಾನಂ ವಾನರಾಣಮಂದಿಶಂ ರಘುಪತಿ ಪ್ರಿಯಭಕ್ತಂ ವಾತಾಜತಂ ನಮಾಮಿ ಗೋಷ್ಠಾದಾಕೃತೆ ವಾರ್ಷಿಯಂ ಮಶೀಕೃತರಕ್ಷಸಂ ರಾಮಾಯಣ ಮಹಾಮಾಲಂ ರತ್ನವಂದೇ ಸ್ನೀಲಾತ್ಮಜಂ. ಈಗ 2 ಶ್ಲೋಕ ಆಯಿತು. ಮೂರನೇದು. ಅಂಜನಾನಂದನಂ ವೀರಂ ಜಾನಕಿ ಶೋಕವಿನಾಶನಂ ಕಪಿಶಮೋಕ್ಷಹಂತರಂ ವಂದೇ ಲಂಕಾಭಯಂಕರಂ. ಈಗ 4ನೇ ಶ್ಲೋಕ. ಉಲ್ಲಂಘಾಯ ಸಿಂಧೂಸಲಂ ಸಲಿಲಂ ಯಶೋಕಂ ವಾಹಿಂ ಜಾನಾಕೃತಜಾಯಃ ಅಧಾಯ ತೇನೈವ ದದಾಹಾಲಂಕಹಂ ನಮಾಮಿ ತಂ ಪ್ರಂಚಲಾರಾಜನೀಯಂ. ಈಗ 4 ಶ್ಲೋಕಗಳು ಮುಗೀತು. ಈಗ 5ನೇ ಶ್ಲೋಕ. ಆಂಜನೇಯ ಮಾತೆ ಪಟಾಲಾನನಂ ಕಂಚನಾದ್ರಿ ಕಮನೀಯಂ ವಿಗ್ರಹಂ ಪಾರಿಜಾತತಾರುಮಾಲವಾಸನಂ ಭವಾಯಾಮಿ ಪವಮಾನನಂದನಂ. ಈಗ 6ನೇ ಶ್ಲೋಕ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಾಮಸ್ತಕಂಚಲಾನಿಯಂ ಭ್ರಷ್ಟವಾರಿಪೂರಿಪೂರ್ಣಲೋಚನಂ ಮಾರುತಿಂ ನಮತ್ ರಕ್ಷಾಸಂತಕಂ. ಈಗ 7ನೇ ಶ್ಲೋಕ. ಮನೋಜವಂ ಮಾರುತಾತುಲ್ಯ ವೇಗಂ ಚಿದೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸ್ನಮಾಮಿ. 7ನೇ ಶ್ಲೋಕ ಮುಗೀತು. ಈಗ 8ನೇ ಸ್ತೋತ್ರ. ಬುದ್ಧಿಬಲಂ ಯಶೋಧ್ಯೇಯಂ ಬುದ್ಧಿಬಲಂ ಯಶೋಧ್ಯಾತ್ಯಾರ್ಯಂ ನಿರ್ಭಯತ್ವಮರೋಗತಂ ಅಜಾಡ್ಯಂ ವಾಕ್ಟೋತಂ ಚ ಹನುಮತ್ಸರಣಾದ್ಭುವೇದಂ. ನೋಡಿ, ಹೀಗೆ 8 ಸ್ತೋತ್ರಗಳಿದೆ ಹನುಮಂದು. ಈ 8 ಸ್ತೋತ್ರಗಳನ್ನು ನೀವು ಮಂಗಳವಾರ, ಶನಿವಾರ ಮತ್ತು ನಿಮಗೆ ಯಾರಾದರೂ ಮನೇಲಿ ಹುಷಾರಿಲ್ಲ ಅಂದರೆ, ಹೆಲ್ತ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಈ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ಹನುಮನ ರಕ್ಷಣೆ ಸಿಗುತ್ತೆ. ಮತ್ತು ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಇದನ್ನು ಹೇಳಿಕೊಂಡು ಹನುಮಾನ್ ಫೋಟೋ ಚಿತ್ರಪಟ ಮುಂದೆ ಆಗಿರ್ಬೋದು, ವಿಗ್ರಹ ಮುಂದೆ ಆಗಿರ್ಬೋದು, ಇದನ್ನು ಹೇಳಿಕೊಂಡು ಹನುಮನ ಸ್ಮರಿಸಿ ನೀವು. ಹನುಮಂತ ನಿಮ್ಮನ್ನು ಕಾಪಾಡ್ತದೆ ಬಂದು, ಮತ್ತು ನಿಮಗೆ ರಕ್ಷಣೆ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ನಮಸ್ತೆ ವೀಕ್ಷಕರೇ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ.